ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಇದು ನೋಡಿ ಎಳ್ಳು ಬೆಲ್ಲವನ್ನು ಯಾವ ರೀತಿ ಮಾಡಬೇಕು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ರೆಸಿಪಿನ ನಿಮ್ಮ ಜೊತೆ ಯಾವ ರೀತಿ ಮಾಡ್ಕೋಬಹುದು ಅಂತ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಈ ಎಳ್ಳು ಬೆಲ್ಲ ರೆಡಿಯಾಗಿದೆ. ಇವತ್ತು ಸಂಕ್ರಾಂತಿ ಹಬ್ಬ. ಎಳ್ಳು ಬೆಲ್ಲವನ್ನು ನಿಮ್ಮ ಜೊತೆ ಹಂಚ್ಕೊಂಡು ನಮ್ಮ ಬಾಳೆಲ್ಲ ಎಳ್ಳು ಬೆಲ್ಲದಂತೆ ಸಿಹಿ ಸಿಹಿಯಾಗಿ ಬಾಳಿ ಬದುಕಿ ಸಿಹಿಯಾಗಿ ಮಾತನಾಡಿ ನಮ್ಮ ಬಾಳನ್ನು ಸಾಗಿಸೋಣ. ಎಲ್ಲ ಸಂಕಷ್ಟಗಳಿಂದ ನಾವು ಪಾರೋಗೋಣ. ಮಕರ ಸಂಕ್ರಮಣ ಸಂಕಷ್ಟಗಳಿಂದ ನಮ್ಮೆಲ್ಲರನ್ನ ದೂರ ಮಾಡಲಿ ಅಂತ ಹೇಳ್ತಾರೆ. ಹಾಗಾದರೆ ಈ ಎಳ್ಳು ಬೆಲ್ಲವನ್ನು ಯಾವ ರೀತಿ ಮಾಡ್ಕೋಬಹುದು ಅಂತ ನೋಡ್ಕೊಂಬೋದಕ್ಕಿಂತ ಮುಂಚಿತವಾಗಿ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬನ್ನಿ ಹಾಗಾದರೆ ಲೆಟ್ಸ್ ಸ್ಟಾರ್ಟ್. ಮೊದಲಿಗೆ 1/4 kg ಶೇಂಗಾ ಬೀಜವನ್ನು ನಾನು ಹುರ್ಕೊಳ್ತಾ ಇದ್ದೀನಿ. ಇದು ತುಂಬ ಬ್ಲ್ಯಾಕಿಶ್ ಆಗೋದು ಬೇಡ, ಜಸ್ಟ್ ಸ್ವಲ್ಪ ಬ್ರೌನಿಶ್ ಆದರೆ ಸಾಕು. ಅದು ಜಸ್ಟ್ ಆಯಿಲಲ್ಲಿ ಫ್ರೈ ಆಗೋದು ಬೇಡ, ಯಾವುದೇ ಕಾರಣಕ್ಕೂ ಆಯಿಲ್ ಹಾಕಕ್ಕೆ ಹೋಗಬೇಡಿ. ಜಸ್ಟ್ ಡ್ರೈ ಫ್ರೈ ಆಗಿ ಮಾಡಿಕೊಡಿ. ಶೇಂಗಾ ಬೀಜ 1/4 kg ನಾನು ಹೇಳ್ತಾ ಇದ್ದೀನಿ ಅಳತೆ. 1/4 kg ಶೇಂಗಾ ಬೀಜವನ್ನು ನಾನು ಡ್ರೈ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಸ್, ನಾನು ಕನ್ಸಿಸ್ಟೆನ್ಸಿ ನಿಮಗೆ ಹೇಳಿದೆ. ಫ್ರೆಂಡ್ಸ್, ಈ ಒಂದು ಸಂಕ್ರಾಂತಿ ಹಬ್ಬ ನಾನು ಹೇಳಿದ ಹಾಗೆ ಸುಗ್ಗಿ ಹಬ್ಬ. ಇದು ರೈತರಿಗೆ ಮಾತ್ರ ಅಲ್ಲ, ಇಡೀ ನಮ್ಮ ದೇಶಕ್ಕೆ ಇದು ಸುಗ್ಗಿ ಹಬ್ಬ. ಈ ಟೈಮಲ್ಲಿ ಎಲ್ಲ ಬೆಳೆಗಳು ಕೈಗೆ ಬಂದಿರುತ್ತೆ. ಎಲ್ಲ ಬೆಳೆಗಳನ್ನು ಒಟ್ಟುಗೂಡಿಸಿ ಪೂಜೆ ಮಾಡಿ ಅದರ ಒಂದು ಡಿಸ್ಟ್ರಿಬ್ಯೂಷನ್ ಮಾಡಿ ರೈತರು ತಮ್ಮ ಒಂದು ಬೆಳೆಗಳನ್ನು ಫಲವನ್ನು ಪಡ್ಕೊಳ್ತಾರೆ. ಹಾಗೂ ಪ್ರಪಂಚಕ್ಕೆ ಊಟ ಹಾಕುವಂತಹ ರೈತರು ದೇವರ ಸಮಾನ. ನೆಕ್ಸ್ಟ್ ಇದಕ್ಕೆ ನಾನು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ, ಬಿಳಿ ಎಳ್ಳು. ಅದು ಕೂಡ ಸುಡಿಸ್ಬೇಡಿ ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ. ಇದು ಕೂಡ ಜಸ್ಟ್ ಒಂದು 2 to 3 ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು. ಇದು ವೈಟಿಶ್ ಆಗಿ ಇರಬೇಕು, ಯೆಲ್ಲೋ ಕಲರ್ ಆಗೋದು ಬೇಡ, ಬ್ರೌನಿಶ್ ಆಗೋದು ಬೇಡ, ಗೋಲ್ಡನ್ ಬ್ರೌನ್ ಕೂಡ ಆಗೋದು ಬೇಡ. ಜಸ್ಟ್ 2 to 3 ಮಿನಿಟ್ಸ್ ಮಾತ್ರ ಇದನ್ನು ಬಿಸಿ ಮಾಡ್ಕೊಳ್ಳಿ. ಇದು ಕೂಡ ನಾವು ಮಾಡ್ಕೊಂಡ್ವಿ. ನೆಕ್ಸ್ಟ್ ಇದನ್ನ ಒಂದು ಪಾತ್ರೆಯೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದಾದ ತಕ್ಷಣ ನಾವು ಹುರ್ಗಡ್ಲೆನ ಜಸ್ಟ್ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನಾನಿಲ್ಲಿ ನೋಡಿ ಏನು ತೋರಿಸ್ತಾ ಇದ್ದೀನಿ ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ. ಶೇಂಗಾ ಬೀಜ ಅದರ ಮೇಲಿರುವಂತಹ ಸಿಪ್ಪೆ ತೆಗೆಯುವಂತಹ ರೀತಿ ನಾನು ತೋರಿಸ್ತಾ ಇದ್ದೀನಿ. ಅಮ್ಮ ಇದು ನೋಡಿ, ಜರಡಿ ಇರುತ್ತಲ್ಲ ಮನೆಯಲ್ಲಿ, ನಿಮ್ಮ ಮನೇಲಿ ಜರಡಿ ಅಂತೂ ಪ್ರತಿಯೊಬ್ಬರ ಮನೇಲಿ ಇದ್ದೇ ಇರುತ್ತೆ. ಜರಡಿಯಲ್ಲಿ ನೋಡಿ ಯಾವ ರೀತಿ ಜರಡಿ ಉಲ್ಟಾ ಮಾಡಿಕೊಂಡು ಅದರಲ್ಲಿ ಶೇಂಗಾ ಬೀಜವನ್ನು ಹಾಕ್ಕೊಂಡು ಈ ರೀತಿ ಉಜ್ತಾ ಇದ್ದಾರಮ್ಮ. ಈ ರೀತಿ ಮಾಡೋದ್ರಿಂದ ಅದ್ರ ಮೇಲಿರುವಂತಹ ಸಿಪ್ಪೆ ಎಲ್ಲ ಹೋಗ್ಬಿಡುತ್ತೆ. ಅದಾದ ನಂತರ ಅದರೊಳಗೆ ಇರುವಂತಹ ಶೇಂಗಾ ಬೀಜವನ್ನು ಹಾಕ್ಕೊಂಡು ಅದನ್ನ ಜರಡಿ ಹಿಡಿತಾರೆ. ಈ ರೀತಿ ಮಾಡೋದ್ರಿಂದ ಅದ್ರ ಮೇಲಿರುವಂತಹ ಸಿಪ್ಪೆ ಎಲ್ಲ ನಾವು ಹೋಗ್ಲಾಕ್ಬೋದು. ಸಿಪ್ಪೆ ಹಾಕಿದರೆ ನಮ್ಮ ಎಳ್ಳು ಬೆಲ್ಲ ಚೆನ್ನಾಗಿರಲ್ಲ. ನೋಡಿ, ಅಮ್ಮ ಜರಡಿ ಹಿಡಿತಾ ಇದ್ದಾರೆ. ನಿಮ್ಗೆ ಕೆಳಗೆ ಕಾಣಿಸ್ತಾ ಇರ್ಬೋದು ಎಷ್ಟೊಂದು ನಮ್ಮ ಸಿಪ್ಪೆ ಸಿಗ್ತಾ ಇದೆ ಅಂತ. ಈ ಸಿಪ್ಪೆ ವೇಸ್ಟ್ ಇದೆ, ಎದಕ್ಕೂ ಬರಲ್ಲ. ಅಮ್ಮ ನೋಡಿ ಬಿಡಿಸ್ತಾ ಇದ್ದಾರೆ. ಎಸ್, ಆಲ್ಮೋಸ್ಟ್ ನಿಮಗೆ ಪ್ರತಿಯೊಂದು ಸ್ಟೆಪ್ನ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಯಾವುದೇ ರೀತಿಯ ಮಿಸ್ಟೇಕ್ ಆಗಬಾರ್ದು. ನಾವು ಮಡಿಯಲ್ಲಿ ಇದನ್ನ ಮಾಡ್ತಾ ಇದ್ದೀವಿ. ಇದನ್ನ ನಾವು ದೇವರ ನೈವೇದ್ಯಕ್ಕೆ ಇರ್ತೀವಿ ಸಂಕ್ರಾಂತಿ ಹಬ್ಬದ ದಿನ. ಇದು ಆಲ್ಮೋಸ್ಟ್ ಆಗ್ತಾ ಬಂತು. ನೆಕ್ಸ್ಟ್ ಹುರ್ಗಡ್ಲೆ ಲೈಟಾಗಿ ನೀವು ಬಿಸಿ ಮಾಡ್ಕೊಳ್ಳಿ. ತುಂಬ ಇದು ಕಪ್ಪಗಾಗೋದು ಬೇಡ, ಬ್ರೌನಿಶ್ ಆಗೋದು ಬೇಡ, ಆ್ಯಂಡ್ ದೆನ್ ರೆಡಿಶ್ ಕಲರ್ ಆಗೋದು ಬೇಡ. ಜಸ್ಟ್ ಇದನ್ನ ಬಿಸಿ ಮಾಡ್ಕೊಳ್ಳಿ ಅಷ್ಟೇ. ಈಗ ಬಿಳಿ ಎಳ್ಳನ್ನ ನಾವು ಫ್ರೈ ಮಾಡ್ಕೊಂಡಿದ್ವಿ, ಡ್ರೈ ಫ್ರೈ. ಆ್ಯಂಡ್ ದೆನ್ ಶೇಂಗಾ ಬೀಜವನ್ನು ಕೂಡ ಡ್ರೈ ಫ್ರೈ ಮಾಡಿಕೊಂಡು ನಾವು ಸಿಪ್ಪೆ ಎಲ್ಲ ಸುಲ್ಕೊಂಡು ಯಾವ ರೀತಿ ಸುಲ್ಕೊಂಡ್ವಿ ಹಾಗೂ ಯಾವ ರೀತಿ ಜರಡಿ ಹಿಡ್ಕೊಂಡು ಇದನ್ನ ಬೇರೆ ಪಡಿಸ್ಕೊಂಡ್ವಿ ಅಂತ ನಿಮ್ಗೆ ತೋರಿಸಿದೆ. ನೆಕ್ಸ್ಟ್ ಇದನ್ನು ಕೂಡ ನಾವು ಬಿಳಿ ಎಳ್ಳೆಲ್ಲಿ ಮಿಕ್ಸ್ ಮಾಡ್ಕೊಂಡಿದೀವಿ. ಈಗ ಹುರ್ಗಡ್ಲೆನ ನಾನು ಹುರ್ಕೊಂಡಿದ್ದೆ, ಇದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದೀವಿ. ನೆಕ್ಸ್ಟ್ ಇದಕ್ಕೆ ನಾನು ಈ ರೀತಿ ಸಿಹಿ ಪಪ್ಪು ಅಂತಾರೆ, ಇದನ್ನ ನಾವು ಸಿಹಿ ಪಪ್ಪುನ ಹಾಕ್ತಾ ಇದ್ದೀನಿ. ನೀವು ಸಿಹಿ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕೋಬಹುದು, ಕಡಿಮೆ ತಿನ್ನೋರು ಕಡಿಮೆ ಹಾಕೋಬಹುದು. ನೆಕ್ಸ್ಟ್ ಇದಕ್ಕೆ ನಾನೀಗ ಒಣ ಕೊಬ್ಬರಿನ ನಾನು ಈ ರೀತಿ ತುರ್ಕೊಂಡಿದ್ದೀನಿ. ಅಂಡ್ ಈ ರೀತಿ ಹಾಕೊಳ್ಳೋರು ಈ ರೀತಿ ಹಾಕೋಬಹುದು, ಸಣ್ಣದಾಗಿ ಹೆಚ್ಕೊಂಡು ಹಾಕೋಬಹುದು. ನಾನು ಇದಕ್ಕೆ 2 ಒಪ್ಪಿನಷ್ಟು ಒಣ ಕೊಬ್ಬರಿನ ಹಾಕೊಳ್ತಾ ಇದ್ದೀನಿ. 1/4
kg ಅರ್ಧ ಬಿಳಿ ಎಳ್ಳು, 1/4 kg ಅರ್ಧ ಹುರ್ಗಡ್ಲೆ, 1/4 kg ಅಷ್ಟು ಶೇಂಗಾ ಬೀಜ ಇಷ್ಟು ಹಾಕೊಂಡಿದ್ದೀವಿ ನೋಡಿ. ಇದಕ್ಕೆ ನಾವು ಸಿಹಿ ಪಪ್ಪು ಅನ್ನ ಹಾಕೊಂಡಿದ್ವಿ, ಅಂದ್ರೆ ಸಿಹಿ ಪೆಪ್ಪರ್ಮೆಂಟ್ ಅಂತಾನು ಅನ್ಬೋದು, ಸಿಹಿ ಪಪ್ಪು ಅಂತ ಅಂತೀವಿ ಕನ್ನಡದಲ್ಲಿ. ಅಂಡ್ ಇದಕ್ಕೆ ನಾನು ಇದು ನೋಡಿ ಬೆಲ್ಲವನ್ನ, ಒಂದು ಗೋಲಿ ಗಾತ್ರದಷ್ಟು ಬೆಲ್ಲವನ್ನ ನಾನು ಈ ರೀತಿ ಪುಡಿ ಮಾಡಿಕೊಂಡು ಇದಕ್ಕೆ ಕೊಟ್ಕೊಂಡಿದೀವಿ. ಅಲ್ಲಿ ಸ್ಪ್ರೆಡ್ ಆಗ್ಲಿ ಅಂತ ಈ ರೀತಿ ನಾನು ಹಾಕೊಳ್ತಾ ಇದ್ದೀನಿ. ಇದು ವರ್ಷದ ಮೊದಲನೆಯ ಹಬ್ಬ ಅಂಡ್ ಇದು ಎಲ್ಲ ಸುಗ್ಗಿ ಹಬ್ಬ ಅಂತಂದ್ರೆ ಎಲ್ಲ ಬೆಳೆಗಳು ಈ ಟೈಮಲ್ಲಿ ಬಂದಿರುತ್ತವೆ. ಬಟ್ ಈ ಒಂದು ಪ್ಯಾಂಡಮಿಕ್ ಟೈಮಲ್ಲಿ ನಾವು ತುಂಬಾ ಹುಷಾರಾಗಿ ಆಚರಿಸಬೇಕಾಗಿರುವಂತಹ ಪರಿಸ್ಥಿತಿ ನಮ್ಮೆಲ್ಲರಿಗೂ ಒದಗಿ ಬಂದಿದೆ. ಬಟ್ ಆದ್ರೂ ಕೂಡ ಹಬ್ಬಗಳನ್ನ ನಾವು ಹುಷಾರಾಗಿ ನಮ್ಮ ಸರ್ಕಾರ ಸೂಚಿಸಿರುವಂತಹ ಎಲ್ಲ ಮಾರ್ಗಸೂಚಿಗಳನ್ನ ನಾವು ಫಾಲೋ ಅಪ್ ಮಾಡಿಕೊಂಡು ಹಬ್ಬಗಳನ್ನ ಆಚರಣೆ ಮಾಡುವಂತಹ ಒಂದು ಅನಿವಾರ್ಯತೆ ನಮಗೆ ಬಂದಿದೆ. ಏನೇ ಆದ್ರೂ ಸರ್ಕಾರ ಎಲ್ಲರ ಒಂದು ಒಳ್ಳೆಯದಕ್ಕೋಸ್ಕರನೇ ಮಾಡೋದಲ್ವಾ. ಈಗ ಎಲ್ಲದನ್ನ ನಾವು ಮಿಕ್ಸಪ್ ಮಾಡ್ಕೋಬೇಕು. ಕೈಯಲ್ಲೇ ನಾವು ಮಿಕ್ಸಪ್ ಮಾಡ್ಕೊಳ್ತಾ ಇದೀವಿ. ನಾವು ಇದನ್ನ ಮಾಡ್ತಾ ಇರೋದು ತುಂಬಾ ಮಡಿಯಲ್ಲಿ ಮಾಡ್ತಾ ಇದೀವಿ, ಯಾಕಂದ್ರೆ ದೇವರಿಗೆ ಇದನ್ನ ನಾವು ನೈವೇದ್ಯ ಮಾಡಬೇಕು, ಆಮೇಲೆ ನಾವು ಇದನ್ನ ಟೇಸ್ಟ್ ಮಾಡೋದು. ಈ ರೀತಿ ಕೆಲವರು ಜೀರಿಗೆ ಪೆಪ್ಪರ್ಮೆಂಟ್ ಕೂಡ ಹಾಕೊಳ್ತಾರೆ, ನೀವು ಬೇಕಾದ್ರೆ ಹಾಕೋಬಹುದು, ಬೇಡ ಅಂದ್ರೆ ಬೇಡ. ಜೀರಿಗೆ ಪೆಪ್ಪರ್ಮೆಂಟ್ ಹಾಕೊಂಡ್ಬಿಟ್ರೆ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ. ಇದು ನೋಡಿ ನಮ್ಮ ಎಳ್ಳು ಬೆಲ್ಲ ಸಂಕ್ರಾಂತಿ ಹಬ್ಬಕ್ಕೆ ರೆಡಿ ಆಗಿದೆ. ನಾನೀಗ ರೆಡಿಯಾಗಿ ನಾನು ಸ್ವಲ್ಪ ಸ್ಯಾರಿ ಉಟ್ಕೊಂಡು ರೆಡಿಯಾಗಿ ಪೂಜೆ ಮಾಡೋ ಟೈಮಲ್ಲಿ ದೇವರ ನೈವೇದ್ಯ ಮಾಡಿ ಆದ ನಂತರ ನಿಮಗೆ ಕೂಡ ಪ್ರಸಾದ ಕೊಟ್ಟು ನಾನು ಕೂಡ ಪ್ರಸಾದವನ್ನು ಸ್ವೀಕರಿಸಿ ಹೇಗಾಗಿದೆ ಟೇಸ್ಟ್ ಅಂತ ನಿಮ್ಗೆ ಹೇಳ್ತೀನಿ. ಓಕೆ, ಮತ್ತೊಮ್ಮೆ ನಿಮಗೆ ದೇವರ ಪೂಜೆ ಮಾಡೋದಕ್ಕಿಂತ ಮುಂಚಿತವಾಗಿ ಹೇಳ್ತಾ ಇದ್ದೀನಿ, ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ವಿಶೇಷವಾದ ಶುಭಾಶಯಗಳು. ಬಂದ್ರಲ್ಲ ಎಷ್ಟು ಈಸಿಯಾಗಿ ಈ ಎಳ್ಳು ಬೆಲ್ಲವನ್ನ ಮಾಡ್ಕೊಂಡ್ಬಂದ್ವಿ ಅಂತ. ಸೊ ಹೋಪ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಯಾಕೋ ಇತ್ತೀಚೆಗೆ ನನ್ನ ಈ ರೆಸಿಪಿ ಚಾನೆಲ್ನ ನೋಡೋದು ಕಮ್ಮಿ ಆಗಿದೆ. ನನ್ನ 2 ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್ ಹಾಗೂ ನಿಖಿತಾ ಪ್ರಿಯಾ ಈಸಿ ಇಂಗ್ಲಿಷ್ ಚಾನೆಲ್ನ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಪ್ರಿಯಾ ಸಿಸ್ಟರ್ಸ್ನ 4 ಚಾನೆಲ್ನ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಎಳ್ಳು ಬೆಲ್ಲವನ್ನು ನೀವು ಟ್ರೈ ಮಾಡಿ, ಹಬ್ಬದ ದಿನ ನೀವೆಲ್ಲರಿಗೂ ನೀವು ಹಂಚಿ, ಎಳ್ಳು ಬೆಲ್ಲವನ್ನು ಹಂಚಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಪ್ಲೀಸ್ ಕೊರೋನಾದಿಂದ ನಿಮ್ಮನ್ನು ನೀವು ಸೇಫ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿಯನ್ನು ಕೂಡ ನೀವು ಸೇಫ್ ಗಾರ್ಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಶುಭಾಶಯಗಳು ಅಂತ ಹೇಳ್ತಾ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.